ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಸರ್ವರಿಗೂ ಶರಣು ಶರಣಾರ್ಥಿ. ಬಂಧುಗಳೇ, ಇಂದಿನಿಂದ ನಾವು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಅದೇನಪ್ಪ ಅಂತಂದರೆ, ಇಡೀ ದೇಶ, ಇಡೀ ವಿಶ್ವ ಇವಾಗ ಮಹಾತ್ಮ ಗಾಂಧೀಜಿಯವರನ್ನು ನೆನೆಸ್ತಾ ಇದೆ. ಕಾರಣ ಅವರ 150ನೇ ಜನ್ಮದಿನದ ನಿಮಿತ್ತವಾಗಿ. ಮಹಾತ್ಮ ಗಾಂಧೀಜಿ ಒಬ್ಬ ಅದ್ಭುತ ವ್ಯಕ್ತಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ವ್ಯಕ್ತಿತ್ವವನ್ನು ಮೀರಿ ಶಕ್ತಿಯಾಗಿ ಬೆಳೆದಂತಹವರು, ಭಾರತ ದೇಶಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಂತಹವರು, ವಿಜ್ಞಾನ ಯುಗಕ್ಕೆ ಒಂದು ಹೊಸ ದಿಶೆಯನ್ನು ತೋರಿಸಿದಂತಹವರು, ರಾಷ್ಟ್ರಭಕ್ತಿಗೆ ಹೊಸ ವ್ಯಾಖ್ಯಾನ ಬರೆದಂತಹವರು, ಧರ್ಮದ ವಿಷಯದಲ್ಲಿ ಯಾರು ಹಿಮಾಲಯದಲ್ಲಿ ಕೂತು ಅನುಷ್ಠಾನ ಮಾಡೋದಕ್ಕೂ ಕೂಡ ಸ್ವಲ್ಪ ಕಠಿಣ ಆಗಬಹುದು ಅಂಥವನ್ನೂ ಕೂಡ ಎಲ್ಲರ ನಡುವೆ ಇದ್ದು, ಇಂಗ್ಲೆಂಡಿನ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋದಾಗಲೂ ಕೂಡ ತಮ್ಮ ನಿಯಮವನ್ನು ಬಿಡಲಾರದೆ ಅನುಸರಣೆ ಮಾಡಿಕೊಂಡು ಬಂದು ಹಾಫ್ ನೆಕೆಡ್ ಫಕೀರ ಅನ್ನಿಸ್ಕೊಂಡೂ ಕೂಡ ಈ ದೇಶಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದಂತಹ ಮಹಾತ್ಮ ಗಾಂಧೀಜಿ ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ. ಇನ್ನು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅನೇಕ ಆಕ್ಷೇಪಣೆಗಳನ್ನು ಕೂಡ ಎತ್ತುವಂತಹ ಜನರು ಇದ್ದಾರೆ. ನಾನು ಕೆಲವು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಆ ತತ್ವವನ್ನು ಒಪ್ಪೋದಿಲ್ಲ, ಈ ತತ್ವವನ್ನು ಒಪ್ಪೋದಿಲ್ಲ ಅಂತ ವಾದ ಮಾಡಿರೋದುಂಟು. ಇದು ಈ ಭೂಮಿಯ ಮೇಲೆ ಜನ್ಮ ತಾಳಿದಂತಹ ಯಾರೇ ಪ್ರವಾದಿ ಇರಲಿ, ಗುರು ಇರಲಿ, ಎಲ್ಲರ ವಿಷಯದಲ್ಲೂ ಕೂಡ ಇಂತಹ ಪರ ಮತ್ತು ವಿರೋಧ ಅಂಶಗಳನ್ನು ನಾವು ಕಂಡೇ ಕಾಣ್ತೀವಿ. ಎಲ್ಲ ಪರ ವಿರೋಧ ಅಂಶಗಳನ್ನು ಮೀರಿ ಮಹಾತ್ಮ ಗಾಂಧೀಜಿಯವರು ಒಬ್ಬ ಅಹಿಂಸಾವಾದಿಯಾಗಿ, ಸತ್ಯದ ಆರಾಧಕರಾಗಿ, ಅತ್ಯಂತ ಸರಳ ಜೀವಿಯಾಗಿ ಮತ್ತು ಪ್ರಾಮಾಣಿಕರಾಗಿ ನಮಗೆ ಕಂಡುಬರ್ತಾರೆ. ಸ್ವಾತಂತ್ರ್ಯ ನಂತರ ಮಹಾತ್ಮ ಗಾಂಧೀಜಿಯವರ ತತ್ವಗಳಿಗೆ ತಿಲಾಂಜಲಿ ಕೊಟ್ಟವರೇ ಬಹಳ ಜನ. ಅತ್ಯಂತ ಅಗತ್ಯವಾದಂತಹ ತತ್ವಗಳನ್ನು ಕೂಡ ಭಾರತೀಯರು ಸ್ವಾತಂತ್ರ್ಯ ನಂತರ ಅಳವಡಿಸ್ಕೊಳ್ಳಿಲ್ವೇನೋ ಅಂತ ಅನಿಸುತ್ತೆ. ಬಹಳ ಅಗತ್ಯವಾದಂತಹದ್ದು ನಮಗೆಲ್ರಿಗೂ. ಸತ್ಯ, ಅಹಿಂಸೆ, ಆಸ್ತೇಯ, ಬ್ರಹ್ಮಚರ್ಯ ಇವೆಲ್ಲ ಕಠಿಣ ಅಂತ ಅನ್ನಿಸ್ಬೋದು ಸಾಮಾನ್ಯ ಜನರಿಗೆ. ಆದರೆ ನಮ್ಮ ರಾಜಕೀಯ ಮುಖಂಡರುಗಳು ಅತ್ಯಂತ ಅಗತ್ಯವಾದಂತಹ ಸ್ವಚ್ಛತಾ ಪ್ರಜ್ಞೆಯನ್ನು, ಪರಿಸರ ಪ್ರೇಮವನ್ನು ಮತ್ತು ಪ್ರಕೃತಿ ಪ್ರೇಮವನ್ನು ಏನು ಗಾಂಧೀಜಿ ಬೆಳೆಸ್ಕೊಂಡಿದ್ರೋ ಅದನ್ನು ನಾವು ದೇಶದಾದ್ಯಂತ ಧರ್ಮದ ರೀತಿಯಲ್ಲಿ ಪ್ರಚಾರ ಮಾಡಿದರೆ ಖಂಡಿತವಾಗಿಯೂ ನಮ್ಮ ದೇಶಕ್ಕೆ ಇನ್ನೂ ಉಜ್ವಲವಾದಂಥ ಭವಿಷ್ಯವನ್ನು ಇಷ್ಟರೊಳಗೆ ನಾವು ರೂಪಿಸ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಸ್ವಚ್ಛ ಭಾರತ ಅಭಿಯಾನ. ನಾವೆಲ್ಲ 3-4-5 ವರ್ಷದ ಕೆಳಗಡೆ ಸ್ವಚ್ಛತೆಗೆ ಅಮೇರಿಕಾವನ್ನು ಅಥವಾ ಬ್ರಿಟನ್ನನ್ನು ಮತ್ತೊಂದನ್ನು ತೋರಿಸ್ತಾ ಇದ್ವಿ. ಆದರೆ ಇವತ್ತು ಸ್ವಚ್ಛತೆಯ ವಿಷಯದಲ್ಲಿ ಭಾರತವನ್ನು ಅಧ್ಯಯನ ಮಾಡಲಿಕ್ಕೋಸ್ಕರವಾಗಿ ಬೇರೆ ಬೇರೆ ರಾಜಕೀಯ ಮುಖಂಡರುಗಳು, ಬೇರೆ ಬೇರೆ ಸರ್ಕಾರದ ನೇತಾರರು ಬರ್ತಾ ಇದ್ದಾರೆ ಅಂತಂದರೆ ನಾವೆಷ್ಟು ಸಂತೋಷ ಪಡಬೇಕು. ಆದ್ದರಿಂದ ವಿಶ್ವಸಂಸ್ಥೆಯೇ ಗಮನಿಸಿರುವಂತಹ ಸ್ವಚ್ಛತಾ ಪರಿಕಲ್ಪನೆ, ಗಾಂಧೀಜಿಯವರ ಸ್ವಚ್ಛತಾ ಪರಿಕಲ್ಪನೆ ಇರ್ಬೋದು, ಅಹಿಂಸಾ ದಿನ, ಅಹಿಂಸೆಯ ವಿಷಯದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ವಿಶ್ವಸಂಸ್ಥೆ ಗೌರವಿಸ್ತು. ಅಕ್ಟೋಬರ್ 2 ವಿಶ್ವ
ಅಹಿಂಸಾ ದಿನ ಅಂತ ಹೇಳಿ ಆಚರಣೆ ಮಾಡ್ತು. ನಿಜವಾಗಿ ಮಹಾವೀರರನ್ನು ಅಹಿಂಸೆಗೆ ಇಟ್ಕೊಳ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಮಹಾವೀರರ ಕಾಲ ಬೇರೆ, ಗಾಂಧೀಜಿಯವರ ಕಾಲ ಬೇರೆ. ಮಹಾವೀರರ ಕಾಲದಲ್ಲಿ ಅಹಿಂಸೆಯನ್ನು ಹೇಳೋದು ಸುಲಭ ಇತ್ತು. ಆದರೆ ಗಾಂಧೀಜಿ ಕಾಲಕ್ಕೆ 2 ಮಹಾಯುದ್ಧಗಳು ನಡೆಯುತ್ತೆ. ಮತ್ತು ಗಾಂಧೀಜಿಯವರು ಬದುಕಿದ್ದಾಗಲೇ ಜಪಾನ್ನ ಹಿರೋಶಿಮಾ ನಾಗಾಸಾಕಿ ಮೇಲೆ ಪರಮಾಣು ಬಾಂಬ್ ಪ್ರಯೋಗ ಆಗುತ್ತೆ. ಗಾಂಧೀಜಿಯವರ ಕಣ್ಣೆದುರಿಗೇ 2 ಮಹಾಯುದ್ಧಗಳಾಗುತ್ತೆ. ಮತ್ತು ಹಿರೋಶಿಮಾ ನಾಗಾಸಾಕಿ ಮೇಲೆ ಪರಮಾಣು ಬಾಂಬ್ ಪ್ರಯೋಗ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ಅಂದರೆ ಎಂಥ ವಿಪರ್ಯಾಸ! ಶಾಂತಿ ದೂತ ಅಹಿಂಸಾವಾದಿ ಬದುಕಿರುವಾಗಲೇ ಇಂಥ ಯುದ್ಧಗಳಾದರೂ ಕೂಡ, ಮತ್ತು ಸ್ವತಃ ಭಾರತ ದೇಶದಲ್ಲಿ ಗಾಂಧೀಜಿಯ ಮಾತೃಭೂಮಿಯಲ್ಲಿಯೇ ಗಾಂಧೀಜಿಯನ್ನು ವಿರೋಧಿಸಂತಹ ಸಾವಿರಾರು ಜನ, ಲಕ್ಷಾಂತರ ಜನ ಅಂದರೆ ನಾವು ಹಿಂಸೆನೇ ಮಾಡಬೇಕು, ಅಹಿಂಸೆ ಉತ್ತರ ಅಲ್ಲ ಅನ್ನುವಂತಹ ನಿಲುವಿದ್ದಂಥ ಸಂದರ್ಭದಲ್ಲೂ ಮಹಾತ್ಮ ಗಾಂಧೀಜಿಯವರು ತಮ್ಮ ತತ್ವದಿಂದ ಎಂದೂ ಹಿಂದೆ ಸರಿಲಿಲ್ಲ. ಅದು ಮಹಾತ್ಮ ಗಾಂಧೀಜಿಯವರ ವೈಶಿಷ್ಟ್ಯ. ಹೀಗಾಗಿ ಅವರ ದಿನವನ್ನು ಏನು ವಿಶ್ವ ಅಹಿಂಸಾ ದಿನ, ಅವರು ಹುಟ್ಟಿದ ದಿನವನ್ನು ವಿಶ್ವ ಅಹಿಂಸಾ ದಿನ ಅಂತ ಹೇಳಿ ವಿಶ್ವಸಂಸ್ಥೆಯನ್ನು ಘೋಷಣೆ ಮಾಡ್ತು. ಅದು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಒಂದು ಸುಸಂದರ್ಭ. ಈ ಸಂದರ್ಭದಲ್ಲಿ 150ನೇಯ ಈ ಏನು ಅವರ ಜನ್ಮದಿನದ ಈ ಸಂದರ್ಭದಲ್ಲಿ ಬಸವ ಟಿವಿಯ ಮೂಲಕ ಗಾಂಧೀಜಿಯವರು ಮತ್ತು ಶರಣರು ಇವರನ್ನು ನಾವು ಸಮೀಕರಿಸಿ, ಶರಣರು ಯಾವುದಕ್ಕೋಸ್ಕರ ಬದುಕಿದ್ರು ಮತ್ತು ಅವರು ಪಡೆದುಕೊಂಡಂಥ ಸಿದ್ಧಿ ಅದು ಗಾಂಧೀಜಿಯವರಲ್ಲಿ ಹೇಗೆ ವ್ಯಕ್ತ ಆಗ್ತಾ ಇತ್ತು ಅನ್ನುವಂತಹ ವಿಷಯವನ್ನು ನಾವೆಲ್ಲರೂ ಅಧ್ಯಯನ ಮಾಡೋಣ, ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಗಾಂಧೀಜಿಯವರ ಅಹಿಂಸಾವಾದವನ್ನು ನೆನಪಿಗೆ ತರ್ತಕ್ಕಂಥ ಒಬ್ಬ ಶರಣ ನಮ್ಮಲ್ಲಿದ್ದಾರೆ. ಬಸವಣ್ಣನವರು ಪೂರ್ಣ ಅಹಿಂಸಾವಾದಿಯಾಗಿದ್ದರು, ಅದರಲ್ಲೇನು ಸಂಶಯ ಇಲ್ಲ. ಅಂದರೆ ಅವರು ಏನು ದಯವಿಲ್ಲದ ಧರ್ಮ ಅದೇವು ದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳಿದ್ದಷ್ಟೇ ಅಲ್ಲ, ಕಳ್ಳರನ್ನು ಕೊಲೆಗಡಕರನ್ನು ಶಿಕ್ಷಿಸದ ಹಾಗೆ ಪ್ರೇಮಪೂರ್ವಕವಾಗಿ ಅವರನ್ನು ಬದಲಾಯಿಸಿದಂತಹ 10 ಘಟನೆಗಳನ್ನು ನಾವು ಬಸವಣ್ಣವ್ರ ಜೀವನದಲ್ಲಿ ಕಾಣ್ತೀವಿ. ಹಾಗೆ ಶರಣರಲ್ಲಿ ಅಹಿಂಸೆಗೆ ಪ್ರಸಿದ್ಧರಾದಂಥವರು ಇನ್ನೊಬ್ಬ ಶರಣರಿದ್ದಾರೆ. ಅವರ ಹೆಸರು ದಸರಯ್ಯ ಅಂತ ತಿಳ್ಕೊಂಡು, ದಸರೇಶ್ವರ ಲಿಂಗ ಅಂತ ಅವ್ರದ್ದು ಅಂಕಿತ. ದಸರೇಶ್ವರ ಲಿಂಗ ಅನ್ನುವಂಥ ಅಂಕಿತದ ಕೆಳಗಡೆ 10ರಿಂದ 10 ಅಥವಾ 11 ವಚನಗಳು ಅವ್ರದ್ದು ಲಭ್ಯ ಆಗಿದೆ. ಅವರ ಅಹಿಂಸಾವಾದ ನಮಗೆ ನಿಶ್ಚಿತವಾಗಿ ಗಾಂಧೀಜಿಯವರನ್ನು ನೆನಪಿಗೆ ತರ್ತದೆ. ಗಾಂಧೀಜಿಯವರ ಅಹಿಂಸಾವಾದವನ್ನು ಓದುವಾಗ ಅಥವಾ ಅವರ ಅನುಷ್ಠಾನವನ್ನು ನಾವು ತಿಳ್ಕೊಳ್ಳುವಾಗ, ಆ ಅನುಷ್ಠಾನದ ಬಗ್ಗೆ ನಾವು ಗಮನ ಕೊಟ್ಟಾಗ ನಮಗೆ ದಸರಯ್ಯನವ್ರು ನೆನಪಾಗ್ತಾರೆ. ಅದಕ್ಕೆ ಮೊನ್ನೆ ನಮ್ಮ ಶಿವಾನುಭವ ಕಾರ್ಯಕ್ರಮದಲ್ಲಿ ದಸರಯ್ಯನವ್ರದ್ದು ಮತ್ತು ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನ, ದಸರಯ್ಯನವರ ಸ್ಮರಣೋತ್ಸವ ಮತ್ತು ಗಾಂಧಿಯವರ 150ನೇಯ ಜನ್ಮದಿನ, ಈ ಎರಡನ್ನೂ ಒಟ್ಟಿಗೆ ಇಟ್ಕೊಂಡ್ವಿ ನಾವು. ಕಾರಣ ಏನಪ್ಪ ಅಂತಂದರೆ ಅದು ನಮಗೆ ನೆನಪಾಗಬೇಕು. ಯಾಕಂದರೆ ಸಾಮಾನ್ಯವಾಗಿ ಬಸವಣ್ಣವರೊಂದು ಮಾತು ಹೇಳ್ತಾರೆ, ಗೊತ್ತಿದೆ ನಿಮಗೆಲ್ಲ, ನೆಲನೊಂದೇ ಹೊರಗೇರಿ ಶಿವಾಲಯಕ್ಕೆ ಆ ವಚನದಲ್ಲಿ ಕೂಡಲ ಸಂಗಮ ದೇವ ನಿಲುವೊಂದೇ ನಿಮ್ಮನ್ನರಿದವಂಗೆ. ಯಾರು ಪರಮಾತ್ಮನನ್ನು ಅರ್ತಿರ್ತಾರೋ ಅವರೆಲ್ಲರ ನಿಲುವು ಒಂದೇ ಇರ್ತದೆ. ಯಾರು ಪರಮಾತ್ಮನಿಗಾಗಿ ಬದುಕಿರ್ತಾರೋ ಅವ್ರದ್ದೆಲ್ಲ ನಿಲುವೆಲ್ಲ ಒಂದೇ ಇರ್ತದೆ. ಮಹಾತ್ಮ ಗಾಂಧೀಜಿಯವರ ನಿಲುವು, ಬಸವಣ್ಣನವರ ನಿಲುವು, ಮಹಾತ್ಮ ಗಾಂಧೀಜಿಯವರ ನಿಲುವು, ದಸರಯ್ಯನವರ ನಿಲುವು ಹೆಚ್ಚು ಕಡಿಮೆ ಒಂದೇ ಆಗುತ್ತೆ. ಆಮೇಲೆ ಅವರ ಆ ಸರಳ ಉಡುಗೆ ಅದು ಎಷ್ಟೋ ಜನ ವಿರಕ್ತರನ್ನ ನೆನಪಿಗೆ ತಂದು ಕೊಡುತ್ತೆ. ಎಷ್ಟೋ ಜನ ಸನ್ಯಾಸಿಗಳನ್ನು, ಎಷ್ಟೋ ಜನ ಹಿಮಾಲಯದ ಮಹಾತ್ಮರುಗಳನ್ನು ನೆನಪಿಗೆ ತಂದು ಕೊಡ್ತಕ್ಕಂಥ ಉಡುಗೆ. ಇಂತಹ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ನಾವು ತಿಳ್ಕೊಳ್ಳೋಣ. ಮಹಾತ್ಮ ಗಾಂಧೀಜಿಯವರು ಅಹಿಂಸೆಗಾಗಿ ಎಂಥ ತ್ಯಾಗಕ್ಕೂ ಸಿದ್ಧರಾಗಿದ್ದರು. ನನ್ನ ಜೀವ ಹೋದರೂ ಚಿಂತೆ ಇಲ್ಲ, ನಾನು ಅಹಿಂಸಾಪರನಾಗಿ ಇರ್ತೀನಿ. ದಕ್ಷಿಣ ಆಫ್ರಿಕಾದಲ್ಲಿ ಘಟನೆ ನಡೆದಿದ್ದು ತಮಗೆಲ್ಲ ನೆನಪು ಮಾಡ್ತೀನಿ. ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹದ ಪರಿಕಲ್ಪನೆ ಗಾಂಧೀಜಿಯವರು ಪ್ರಾರಂಭ ಮಾಡಿರ್ತಾರೆ. ಒಂದು ಸಂದರ್ಭದಲ್ಲಿ ಆ ಸತ್ಯಾಗ್ರಹಿಗಳ ಮೇಲೆ ಪೊಲೀಸರ ಲಾಠಿ ಚಾರ್ಜ್ ಆಗುತ್ತೆ. ಉದ್ದೇಶಪೂರ್ವಕವಾಗಿ ಗಾಂಧೀಜಿಯವರಿಗೆ ತುಂಬ ಪೆಟ್ಟುಗಳನ್ನು ಕೊಡ್ತಾನೆ ಒಬ್ಬ ಪೊಲೀಸ್ ಅಧಿಕಾರಿ.
ಗಾಂಧೀಜಿ ಎಷ್ಟರ ಮಟ್ಟಿಗೆ ಹೊಡಿತಾನೆ ಅಂತಂದರೆ ಅವರು ಪ್ರಜ್ಞಾಶೂನ್ಯರಾಗಿ ಬಿದ್ದುಬಿಡ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಮತ್ತೆ ಮಹಾತ್ಮ ಗಾಂಧೀಜಿಯವರು ಎಚ್ಚರ ಆದಮೇಲೆ, ಯಾರು ಹೊಡೆದಿದ್ದು ಅಂತ ಗೊತ್ತಿರುತ್ತೆ, ಗೊತ್ತಾದ ಮೇಲೆ ಅವನಿಗೆ ತಾವೇ ಕೈಯಿಂದ ತಯಾರಿಸಿದಂಥ ಒಂದು ಜೊತೆ ಪಾದರಕ್ಷೆಯನ್ನು ತಗೊಂಡೋಗಿ ಕೊಡ್ತಾರೆ. ನೋಡಿ, ಹರಳಯ್ಯನವರು ಬಸವಣ್ಣನವರಿಗೆ ಪಾದರಕ್ಷೆ ಮಾಡಿಕೊಟ್ಟಿದ್ದನ್ನು ನಾವು ಓದ್ತೀವಿ ಇತಿಹಾಸದಲ್ಲಿ. ಇಲ್ಲಿ ಗಾಂಧೀಜಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಪಾದರಕ್ಷೆಯನ್ನು ಮಾಡಿಕೊಡ್ತಾರೆ. ತನಗೆ ಪೆಟ್ಟು ಹೊಡೆದು ಪ್ರಜ್ಞೆ ತಪ್ಪು ಹಾಗೆ ಹೊಡೆದಂತಹ ಅವನಿಗೂ ಕೂಡ ಪಾದರಕ್ಷೆಯನ್ನು ಮಾಡಿಕೊಡುವಂತಹ ಆ ಪ್ರಸಂಗ ಏನಿದೆಯಲ್ಲ, ಅದು ಗಾಂಧೀಜಿಯ ವಿಶ್ವಮಾನವತ್ವ ಮತ್ತು ತಾವು ನಂಬಿದ ಅಹಿಂಸಾ ತತ್ವಕ್ಕೆ. ವೈರಿಯನ್ನೂ ಕೂಡ ನಾವು ಮಿತ್ರ ಹಾಗೆ ನೋಡಬೇಕು, ಅದರಿಂದ ಮಾತ್ರ ಅವನನ್ನು ಬದಲಾಯಿಸ್ಬೋದು. ಪುರಂದರದಾಸರು ಕೂಡ ಹೇಳ್ತಾರೆ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಅದರಲ್ಲಿ ಹೇಳ್ತಾರೆ ಅವರು, ಆಗದವನ ಹೆಸರನ್ನು ಮಗನಿಗೆ ಇಡಬೇಕಂತ. ಯಾವಾಗಲೂ ನನ್ನನ್ನು ಹೊಡಿತಾ ಇದ್ದಂಥ ಅವನು ಹಿಂಸೆ ಮಾಡೋನು ಕೊಂಡಾಡುತ್ತಿರಬೇಕು ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಈ ಥರ ಅನುಷ್ಠಾನ ಮಾಡುವಂಥ ಪ್ರಸಂಗ ಬಂತೋ ಬಿಡ್ತೋ ಗೊತ್ತಿಲ್ಲ. ಪುರಂದರದಾಸರ ಜೀವನದಲ್ಲಿ ತಮ್ಮನ್ನು ಯಾರೋ ಹೊಡೆದು ಅವರಿಗೆ ಈ ಪುರಂದರದಾಸರು ಕೊಂಡಾಡೋ ಪ್ರಸಂಗ ಬಂದಿರಲಿಕ್ಕಿರ ಅಥವಾ ಬಂದಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಗಾಂಧೀಜಿಯವ್ರಿಗೆ ಮಾತ್ರ ಬಂತು. ಗಾಂಧೀಜಿಯವರು ಅವರಿಗೆ ತನ್ನನ್ನು ಹಲ್ಲೆ ಮಾಡಿದಂತಹ, ತನ್ನ ಪ್ರಜ್ಞೆ ತಪ್ಪು ಹಾಗೆ ಹೊಡೆದಂಥ ಒಬ್ಬ ಮನುಷ್ಯನಿಗೂ ಕೂಡ ಅವರು ಪಾದರಕ್ಷೆಯನ್ನು ಮಾಡಿಕೊಡ್ತಾರೆ. ಅಂದರೆ ಎಂಥ ಅಹಿಂಸಾವಾದಿ, ಎಂಥ ಅಹಿಂಸಾ ಪ್ರೇಮಿ. ಹೀಗೆ ಗಾಂಧೀಜಿಯವರ ಒಂದೊಂದು ತತ್ವವನ್ನು ನೋಡ್ತಾ ಹೋದರೂ ಕೂಡ, ಒಂದೊಂದೇ ತತ್ವವನ್ನು ಅನುಷ್ಠಾನ ಮಾಡಿದರೂ ಕೂಡ ನಮ್ಮ ಜೀವನ ಉಜ್ವಲವಾಗುತ್ತೆ, ನಮ್ಮ ದೇಶದ ಭವಿಷ್ಯ ಉಜ್ವಲವಾಗುತ್ತೆ. ಒಬ್ಬೊಬ್ಬ ಭಾರತೀಯನ ಜೀವನ ಸುಧಾರಿಸಿದ ಹಾಗೆಲ್ಲ ಅದು ದೇಶದ ಭವಿಷ್ಯವೂ ಕೂಡ ಸುಧಾರಣೆ ಆಗುತ್ತೆ. ಆದ್ದರಿಂದ ನಾವು ಗಾಂಧೀಜಿಯವರ ಒಂದೊಂದೇ ತತ್ವವನ್ನು ನೋಡ್ತಾ ಹೋಗೋಣ ಮುಂದೆ. ಅಂದರೆ ಅಹಿಂಸಾ, ಸತ್ಯಾಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇದು ಎಲ್ರಿಗೂ ಕೇಳಿ ಕೇಳಿ ಹಳೆದಾಗ್ಬಿಟ್ಟಿದೆ. ಏನು ಪತಂಜಲಿಯ ಯೋಗ ಸೂತ್ರದಲ್ಲಿ ಅವು ಯಮ ತತ್ವದಲ್ಲಿ ಬರ್ತಕ್ಕಂಥವು ಯಮ ಪಂಚಕಗಳು ಅಂತ ಕರೀತಾರೆ. ಅಂದರೆ ಮನುಷ್ಯ ಪಾಲಿಸಲೇಬೇಕಾದಂಥದ್ದು. ಅಂಥ ಅವನ್ನ ನಾವು ನಿಧಾನವಾಗಿ ತಿಳ್ಕೊಳ್ಳೋಣ. ಇನ್ನು ಗಾಂಧೀಜಿಯವರು ತಮ್ಮ ಸ್ವಾನುಭವದಿಂದ ಇದನ್ನು ಪತಂಜಲಿಯವರಿಂದ ತೆಗೆದುಕೊಂಡ್ರೆ ಅಥವಾ ಜೈನ ಸಿದ್ಧಾಂತದಿಂದ ಅಹಿಂಸೆಯನ್ನು ತೆಗೆದುಕೊಂಡಿದ್ರು ಗಾಂಧೀಜಿ ಅಂತ ಅಂದ್ಕೊಂಡ್ರೆ, ಗಾಂಧೀಜಿಯೇ ಸ್ವಾನುಭವದಿಂದ ಆಶ್ರಮವಾಸಿಗಳು, ಸತ್ಯಾಗ್ರಹಿಗಳು ಮತ್ತು ದೇಶಭಕ್ತರು ಪಾಲಿಸಲೇಬೇಕಾದಂತಹ ಇನ್ನೊಂದು 6 ತತ್ವಗಳನ್ನು ಭಾಳ ಚೆನ್ನಾಗಿ ರೂಪಿಸ್ತಾರೆ. ಅವರು ಭಾಳ ಅದ್ಭುತವಾಗಿ ರೂಪಿಸ್ತಾರೆ. ಅದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಶಾರೀರಿಕ ಪರಿಶ್ರಮ ಮೊದಲನೇದು. ಶಾರೀರಿಕ ಪರಿಶ್ರಮ. ಶಾರೀರಿಕ ಪರಿಶ್ರಮ ಇಲ್ಲದ್ದು ಗಾಂಧೀಜಿಯವರು ಒಪ್ತಿರಲಿಲ್ಲ. ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ಅದನ್ನು ನಾವು ಮುಂದೆ ನೋಡೋಣ. ಶಾರೀರಿಕ ಪರಿಶ್ರಮ ಒಂದು. ಎರಡನೇದಾಗಿ ಒಟ್ಟು 6 ತತ್ವಗಳನ್ನು ಅವರು ರೂಪಿಸ್ತಾರೆ. ಎರಡನೇದು ಆಸ್ವಾದ ಅನ್ನುವಂಥದ್ದು, ಅದು ಬಹಳ ವಿಶೇಷ. ಅದ್ರ ಬಗ್ಗೆನೂ ನಾವು ತಿಳ್ಕೊಳ್ಬೇಕು. ಆಮೇಲೆ ಸರ್ವಧರ್ಮ ಸಮಾನತ್ವ, ಅದ್ರ ಬಗ್ಗೆನೂ ತಿಳ್ಕೊಬೇಕು. ಸರ್ವ ಸಮಾನತೆ, ಸ್ವದೇಶಿ, ಸ್ಪರ್ಶ ಭಾವನ, ಹೀಗೆ 6 ತತ್ವಗಳನ್ನು ಗಾಂಧೀಜಿ ತಮ್ಮ ಸ್ವಾನುಭವದಿಂದ ರೂಪಿಸಿದ್ರು. ಅದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಶಾರೀರಿಕ ಪರಿಶ್ರಮ, ಶರೀರ ಶ್ರಮ. ಗಾಂಧೀಜಿ ಇದಕ್ಕೆ ಬಹಳ ಒತ್ತು ಕೊಟ್ಟರು. ಅವರು ಶ್ರಮವಿಲ್ಲದ ದುಡಿಮೆ ಅಥವಾ ಶ್ರಮವಿಲ್ಲದ ಹಣ ಅದು ಪಾಪ ಅಂತ ಹೇಳ್ಬಿಡ್ತಾರೆ. ಯಾರು ಶ್ರಮ ಪಡೋದಿಲ್ವೋ ಅದು ಪಾಪದಿಂದ ಬಂದಂತಹದ್ದು. ನೀವು ಹೇಳ್ಬೋದು, ಬುದ್ಧಿಯನ್ನು ದುಡಿಸಿ, ಮತ್ತೊಂದನ್ನು ದುಡಿಸಿ, ಹಣವನ್ನು ದುಡಿಸಿ, ಈಗೆಲ್ಲ ಹಣ ಗಳಿಸ್ತಾ ಇದ್ದಾರೆ. ಆದರೆ ನೆಮ್ಮದಿ ಇದೆಯಾ? ನಾವು ವಿಚಾರ ಮಾಡಿದ್ರೆ ಆ ಗಾಂಧೀಜಿಯಲ್ಲಿದ್ದಂತಹ ಪ್ರಸನ್ನತೆ, ಗಾಂಧೀಜಿಯಲ್ಲಿದ್ದಂತಹ ಆ ಶಾಂತತೆ, ಗಾಂಧೀಜಿಯಲ್ಲಿದ್ದಂತಹ ತತ್ವನಿಷ್ಠೆ, ತಾವು ನಂಬಿದ್ರ ಬಗ್ಗೆ ಒಂದು ಶ್ರದ್ಧೆ, ಮತ್ತು 79 ವರ್ಷದವರೆಗೆ ಬದುಕಿದ್ರೂ ಕೂಡ ಅವ್ರಿಗಿದ್ದಂಥ ಲವಲವಿಕೆ, ಆ ಚಟುವಟಿಕೆ, ಆ ಆರೋಗ್ಯ ಇತ್ತಲ್ಲ, ಅದನ್ನು ನೀವು ಯಾರು ಪಡ್ಕೊಳಕ್ಕಾಗಲ್ಲ. ಕಾರಣ ಏನು ಅಂತಂದರೆ ಶಾರೀರಿಕ ಪರಿಶ್ರಮ ಇಲ್ಲ ಇವಾಗಿನ ಕಾಲದಲ್ಲಿ. ವಿಜ್ಞಾನ ಎಲ್ಲವಕ್ಕೂ ಯಂತ್ರಗಳನ್ನು ಕಂಡು ಹಿಡಿದು ಕೊಟ್ಬಿಟ್ಟು, ಮತ್ತು ವಿಜ್ಞಾನ ಕಂಡು ಹಿಡಿದುಕೊಡೋದು, ವಿಜ್ಞಾನಿ ಕಂಡು ಹಿಡಿದುಕೊಡೋದು ಬೇರೆ. ಅದನ್ನು ನಾವು ಬಳಸಿಬಿಟ್ಟು ನಮ್ಮ ಶರೀರವನ್ನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಂದು ಸಾರಿ ಒಂದು ಘಟನೆ ಹೇಳ್ತೀನಿ ನಿಮಗೆ.
ಸುಮಾರು 2000 ವರ್ಷದ ಹಿಂದೆ ಚೀನಾ ದೇಶದಲ್ಲಿ ನಡೆದಂಥ ಘಟನೆ ಇದು. ಕನ್ಫ್ಯೂಷಿಯಸ್ ಅನ್ನುವಂಥವನು ಕೂಡ ಒಬ್ಬ ಚಿಂತಕ, ಒಬ್ಬ ಗುರು. ಅವನ ಕಾಲದಲ್ಲಿ ನಡೆದಂತಹ ಘಟನೆ. ಕನ್ಫ್ಯೂಷಿಯಸ್ ಹೀಗೆ ನಡ್ಕೊಂಡು ಹೋಗ್ತಿರ್ತಾನೆ. ನಡ್ಕೊಂಡು ಹೋಗ್ತಿರುವಾಗ ಒಬ್ಬ ವಯಸ್ಸಾದಂತಹ ಅಜ್ಜ, ಹಿರಿಯ ಜೀವ, ಬಾವಿಯಿಂದ ನೀರು ಸೇದ್ತಾ ಇರ್ತಾನೆ. ನೀರು ಸೇದಿ ಮಗನಿಗೆ ಕೊಡೋದು. ಮಗ ತಗೊಂಡೋಗ್ಬಿಟ್ಟು ಅದನ್ನು ಮಡಿಗಳಿಗೆ ಅಂದರೆ ಸಸಿಗಳಿಗೆ ಹಾಕುವಂಥದ್ದು. ಇದನ್ನು ಕನ್ಫ್ಯೂಷನ್ಸ್ ನೋಡ್ತಾರೆ. ನೋಡಿಬಿಟ್ಟು, ಏನಪ್ಪ ಅಜ್ಜ, ನಿನಗಿನ್ನೂ ಹೊಸದಾಗಿ ಬಂದಿದೆಯಲ್ಲ ಏತ, ಅಂದರೆ ಅವಾಗ ಎತ್ತುಗಳನ್ನು ಬಳಸಿ ಏತದಲ್ಲಿ ನೀರು ತುಂಬ್ತಾಯಿದ್ರು, ಭಾಳ ಜಾಸ್ತಿ ತುಂಬ್ತಾಯಿದ್ರು. ಆಗಿನ ಕಾಲಕ್ಕೆ ಅದೇ ದೊಡ್ಡ ಯಂತ್ರ. ಅವ್ರು ಕೇಳ್ತಾರೆ, ಕನ್ಫ್ಯೂಷನ್ಸ್ ಕೇಳ್ತಾರೆ ಅಜ್ಜನಿಗೆ, ಯಾಕಪ್ಪ ಏತ ನೀರಾವರಿ ಮಾಡೋದು, ಏತದಿಂದ ನೀರು ತುಂಬಿಕೊಂಡು ಜಾಸ್ತಿ ಒಮ್ಮೆಗೆ ತಗೊಂಡು ಅದೆಲ್ಲ ಗೊತ್ತಿಲ್ವಾ ನಿನಗೆ? ಆವಾಗ ಆ ಅಜ್ಜ ಭಾಳ ಚಂದ ಹೇಳ್ತಾನೆ, ಮೆತ್ತಗೆ ಮಾತಾಡಿ, ಎಲ್ಲ ನನ್ನ ಮಗ ಕೇಳಿಸ್ಕೊಂಬಿಟ್ಟಾನು, ಮೆತ್ತಗೆ ಮಾತಾಡಿ ನಿಧಾನಕ್ಕೆ ಹೇಳಿ, ನನಗೆ ಗೊತ್ತಿದೆ ಅದು ಏತದಲ್ಲಿ ನೀರು ಹೊಡಿಬೋದು ಅಂತೇಳಿ ನನಗೆ ಗೊತ್ತಿದೆ. ಆದರೆ ನನ್ನ ಮಗ ಸೋಮಾರಿ ಆಗಿಬಿಡ್ತಾನೆ, ನನ್ನ ಮಗ ರೋಗಿ ಆಗ್ತಾನೆ, ಆದ್ದರಿಂದ ನಾನು ಅದನ್ನು ಬಳಸೋದಿಲ್ಲ, ಕೈಯಿಂದ ಸೇದಿಯೇ ಹಾಕ್ತೀವಿ ನಾವು ಗಿಡಗಳಿಗೆ. ನೋಡಿ, ಯಂತ್ರಗಳು ಮತ್ತು ಯಂತ್ರದ ವಿರುದ್ಧ ಮನೋಭಾವನೆ ಅವತ್ತಿನ ಕಾಲದಲ್ಲೇ ಇತ್ತು. 2000 ವರ್ಷಗಳಿಂದ ಈ ಸಂಘರ್ಷ ನಡ್ಕೊತ ಬಂದಿದೆ. ಅದು ಗಾಂಧೀಜಿಯ ಕಾಲಕ್ಕೆ ತಾರಕಕ್ಕೆ ಏರ್ತು. ಎಷ್ಟೋ ಜನ ಗಾಂಧೀಜಿಯವ್ರನ್ನ ಹೇಳ್ತಾ ಇದ್ರು, ಯಂತ್ರದ ವಿರೋಧಿ ಗಾಂಧೀಜಿ. ಯಾರೊಬ್ರು ಕೇಳ್ತಾರೆ ನೇರವಾಗಿ, ನೀವು ಯಂತ್ರದ ವಿರೋಧಿನಾ, ಯಂತ್ರ ವಿರೋಧಿಸ್ತೀರ ನೀವು, ಎಲ್ಲಾದರೂ ಉಂಟಾ ಅಂತಾರವ್ರು. ಎಲ್ಲಾದರೂ ಉಂಟಾ? ಯಂತ್ರದ ವಿರೋಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹಲ್ಲಿನ ನಡುವೆ ಸೇರ್ಕೊಂಡಂಥ ಕೊಳೆ ತೆಗಿತೀನಲ್ಲ, ಆ ಹುಲ್ಲುಕಡ್ಡಿ ಕೂಡ ಅದು ಯಂತ್ರವೇ ಅಂತಾರವರು. ಈಗ ನಾವು ಹಲ್ಲಿನ ಕೊಳೆ ತೆಗಿಲಿಕ್ಕೆ ಬೆಳ್ಳಿ ಕಡ್ಡಿನೋ ಅಥವಾ ಬೇರೆ ಬೇರೆ ಏನಾದರೂ ಇಟ್ಕೊಂಡಿರ್ತೀವಿ, ಬಿದಿರು ಕಡ್ಡಿ ಇಟ್ಕೊಂಡಿರ್ತೀವಿ. ಆದರೆ ಗಾಂಧೀಜಿ ಕೇವಲ ಹುಲ್ಲುಕಡ್ಡಿ ಯಾವಾಗ ತಕ್ಕೊಂಡು ಅದ್ರ ಕೆಲಸ ಮುಗೀತು ಅಂದ್ರೆ ಮುಗೀತು. ಅಷ್ಟು ಸರಳ ಜೀವನ ಮಾಡಿದಂತಹ ಗಾಂಧೀಜಿ ಅವ್ರು ಹೇಳ್ತಾರೆ, ಇಲ್ಲ, ಯಂತ್ರವನ್ನು ವಿರೋಧಿಸೋಕ್ಕಾಗಲ್ಲ. ಮತ್ತು ಹೊಲಿಗೆ ಮಷೀನನ್ನು ತುಂಬ ಚೆನ್ನಾಗಿ ಮೆಚ್ಕೊಂಡಿದ್ರು. ಹೊಲಿಗೆ ಮಷೀನನ್ನು ಏನು ಸಿಂಗರ್ ಕಂಡಿಡ್ದ ಅದನ್ನು ತುಂಬ ಮೆಚ್ಕೊಂಡಿದ್ರು. ತುಂಬ ಚೆನ್ನಾಗಿ ಹೊಲಿಬಹುದು ಮತ್ತು ಬಟ್ಟೆಯನ್ನು ಚೆನ್ನಾಗಿ ಹೊಲಿಬಹುದು, ಶರೀರಕ್ಕೆ ಯಾವುದೇ ತೊಂದರೆ ಆಗ್ಲಾರ್ದಂಗೆ ಹಾಕ್ಕೊಳ್ಬೋದು ಅನ್ನುವಂಥದ್ದನ್ನು ಮೆಚ್ಕೊಂಡಿದ್ರು. ತಾವು ಬಟ್ಟೆ ಹಾಕದೇ ಇದ್ರೂ ಕೂಡ, ತಾವು ಅಂಗಿಗಳನ್ನು ಧರಿಸದೇ ಇದ್ರೂ ಕೂಡ ಆ ಹೊಲಿಗೆ ಮಷೀನ್ ತುಂಬ ಮೆಚ್ಕೊಂಡಿದ್ರು ಗಾಂಧೀಜಿ. ಆದ್ದರಿಂದ ಯಂತ್ರದ ವಿರೋಧಿ ನಾನಲ್ಲ, ಆದರೆ ಜನರ ಕೈಯ ಕೆಲಸವನ್ನು ಕಿತ್ಕೊಂಡು ಸಾವಿರಾರು ಜನರನ್ನ ಅನ್ನದಿಂದ ವಂಚಿತರನ್ನಾಗಿ ಮಾಡಿ ಮತ್ತು ಒಂದು ಮಿಲ್ ಹಾಕಿದ ಅಂದರೆ ಕೋಟಿಗಟ್ಟಲೆ ಗಳಿಸ್ತಾನವನು. ಆ ರೀತಿ ಒಬ್ಬನಲ್ಲಿ ಬಂಡವಾಳ ಸಂಗ್ರಹ ಆಗ್ತಕ್ಕಂಥ ಅದನ್ನು ನಾನು ಒಪ್ಪಲ್ಲ. ಬಾಕಿಯವ್ರನ್ನೆಲ್ಲ ಕಾರ್ಮಿಕರನ್ನಾಗಿ ಮಾಡಿ ಶೋಷಣೆಗೆ ತಳ್ಳಿ ಅವನೊಬ್ಬ ಮಾತ್ರ ಕೋಟ್ಯಾಧೀಶನಾಗಿ ಮೆರಿತಕ್ಕಂಥದ್ದನ್ನು ನಾನು ಒಪ್ಪೋದಿಲ್ಲ. ಆ ದೃಷ್ಟಿಯಿಂದ ಯಂತ್ರಗಳನ್ನು ಮಿತವಾಗಿ ಬಳಸಬೇಕು, ಅಗತ್ಯ ಇದ್ದಷ್ಟು ಬಳಸಬೇಕು ಅಂತ ಗಾಂಧೀಜಿ ಹೇಳಿದ್ರು ಕೂಡ, ದುರ್ದೈವ ಅಂದರೆ ಇವಾಗ ಯಂತ್ರಯುಗ, ಗಾಂಧಿ ಯುಗ ಹೋಗಿ ಅಥವಾ ಮತ್ಯಾರದ್ದ ಯುಗ ಹೋಗಿ ಯಂತ್ರಯುಗ ಬಂದ್ಬಿಡ್ತು. ಅಷ್ಟರ ಮಟ್ಟಿಗೆ ನಾವು ಯಂತ್ರಗಳನ್ನು ಬಳಸೋಕ್ಕೆ ಶುರು ಮಾಡಿದ್ವಿ. ಈಗಂತೂ ನಿಮಗೆ ಗೊತ್ತಿದೆ, ಎಲ್ಲದಕ್ಕೂ ಯಂತ್ರ. ಅದಕ್ಕೆ ಹೇಗೆ ನಾವು ಯಂತ್ರಗಳನ್ನು ಹೆಚ್ಚು ಬಳಸ್ತಾ ಇದ್ದೀವೋ, ತಾಯಂದರು ವಾಷಿಂಗ್ ಮಷಿನಿಂದ ಹಿಡ್ಕೊಂಡು ಪ್ರತಿಯೊಂದಕ್ಕೂ ಯಂತ್ರ. ಹಾಗಾದರೆ ಸರಿ, ಎಲ್ಲ ಯಂತ್ರಗಳಿಗೆ ಕೊಡಿ ಕೆಲಸವನ್ನು, ಆದರೆ ನಮ್ಮ ಯಂತ್ರ ಕೆಟ್ಟು ಹೋಗುತ್ತೆ, ನಮ್ಮ ಶರೀರದ ಯಂತ್ರ ಕೆಟ್ಟು ಹೋಗುತ್ತೆ. ಅದು ಕೇವಲ ಗೊಬ್ಬರ ಉತ್ಪತ್ತಿ ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಆಗುತ್ತೆ ಅಷ್ಟೇ. ಶಾರೀರಿಕ ಪರಿಶ್ರಮ ಇಲ್ಲದೆ ನಾವು ಊಟ ಮಾಡ್ತಕ್ಕಂಥ ಊಟ ಅದು ಜೀರ್ಣ ಆಗೋದಿಲ್ಲ. ಆವಾಗ ನೀವು ಕೇಳ್ಬೋದು ನನಗೆ, ಹೌದ್ರಿ, ನೀವು ಹೇಗೆ ಶಾರೀರಿಕ ಶ್ರಮ ಪಡ್ತೀರಿ? ನಾನು ಕೂಡ ಶಾರೀರಿಕ ಶ್ರಮ ಪಡುವಂತಹ ವಿಧಾನಗಳನ್ನು ಕಂಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಶಾರೀರಿಕ ಶ್ರಮ ಕಡಿಮೆ ಆದರೆ ಆ ಪರಮ ಸುಖ ಅಂತ ಏನು ಕರೀತಾರೆ, ಆ ಪರಮಾನಂದ ಅಂತ ಏನು ಕರೀತಾರೆ, ಅದು ಖಂಡಿತವಾಗಿ ಸಿಗೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಶಾರೀರಿಕ ಶ್ರಮವನ್ನು ನಾವು ಪಡಬೇಕು. ಶಾರೀರಿಕ ಶ್ರಮದ ಒಂದು ಕಾರ್ಯಕ್ರಮವನ್ನು ಹಾಕಬೇಕು. ಈಗ ಮೋದಿಯವರು ಒಂದು ಶಾರೀರಿಕ ಪರಿಶ್ರಮ ಮಾಡೋದಕ್ಕೆ ಹೇಳಿದ್ದಾರೆ. ಇದೇ ಗಾಂಧಿ ಜಯಂತಿ ದಿವಸದಿಂದ ಒಂದು ಓಟವನ್ನು ಎಲ್ರಿಗೂ ಹೇಳಿದ್ದಾರೆ. ಜಾಗಿಂಗ್ ಮಾಡಿ, ವಾಕಿಂಗ್ ಮಾಡಿ, ಓಟ ಮಾಡಿ,
ಏನಪ್ಪ ಅಂತಂದರೆ, ನೀವು ಓಡ್ತಾ 2 ಕಿಲೋಮೀಟ್ರ್ ವ್ಯಾಪ್ತಿ ಇಟ್ಕೊಳ್ಳಿ. 2 ಕಿಲೋಮೀಟ್ರ್ ಹೋಗೋದು, 2 ಕಿಲೋಮೀಟ್ರ್ ಬರೋದು. ಓಡ್ಕೊತ ಹೋಗ್ರಿ, ಓಡ್ಕೊತ ಬರ್ರಿ. ಆವಾಗ ಸುಮ್ಮನೆ ಓಡ್ಕೊತ ಹೋಗಬೇಡಿ, ಸುಮ್ಮನೆ ಓಡ್ಕೊತ ಬರಬೇಡಿ. ಅಲ್ಲಿ ಬಿದ್ದಂಥ ಪ್ಲಾಸ್ಟಿಕ್ಕನ್ನು ತೆಗೆದುಕೊಳ್ಳಿ, ಅಥವಾ ಕಸವನ್ನು ತೆಗೆದುಕೊಳ್ಳಿ. ಆ ಕಸವನ್ನು, ಪ್ಲಾಸ್ಟಿಕ್ಕನ್ನು ತೆಗೆದುಕೊಂಡು ಬಂದು ಅದನ್ನು ಡಸ್ಟ್ಬಿನ್ಗೆ ಹಾಕಿ, ರೀಸೈಕ್ಲಿಂಗಿಗೆ ಕೊಟ್ಟು ಕಳಿಸಿ. ಅಂದರೆ ಸ್ವಚ್ಛವಾಗಿರಲಿ ದೇಶ. ಅದನ್ನು ಮೋದಿ ಕರೆ ಕೊಟ್ಟಿದ್ದಾರೆ. ಗಾಂಧೀಜಿ ಇದ್ದಿದ್ದರೆ ಇವಾಗ ಎಷ್ಟು ಸಂತೋಷ ಪಡ್ತಾಯಿದ್ರು, ಎಷ್ಟು ಆನಂದ ಪಡ್ತಾಯಿದ್ರು. ಒಬ್ಬ ಪ್ರಧಾನಮಂತ್ರಿಯ ಬಾಯಿಂದ ಸ್ವಚ್ಛತೆಯ ಬಗ್ಗೆ ಇಷ್ಟೊಂದು ಜನಜಾಗೃತಿಯನ್ನು ಮೂಡಿಸುವಂಥದ್ದನ್ನು ಕಂಡಿದ್ದರೆ ಗಾಂಧೀಜಿ, ನಿಜವಾಗಿಯೂ ಗಾಂಧೀಜಿ ಆತ್ಮಕ್ಕೆ ಸಂತೋಷ ಆಗ್ತಾ ಇದೆ. ಗಾಂಧೀಜಿ ಎಲ್ಲೇ ಇರಲಿ ಆ ಆತ್ಮ, ಅದಕ್ಕೆ ಖಂಡಿತವಾಗಿಯೂ ಸಂತೋಷ ಆಗ್ತಾ ಇದೆ. ಅದನ್ನು ನಾವು ನೀವೆಲ್ಲರೂ ಮಾಡಬೇಕು. ಶಾರೀರಿಕ ಪರಿಶ್ರಮ ಅದು ಕೂಡ ಈಗ ಅನಿವಾರ್ಯ ಆಗಿಬಿಟ್ಟಿದೆ. ಎಲ್ಲದಕ್ಕೂ ಯಂತ್ರಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಒಮ್ಮೆಗೆ ಯಂತ್ರಗಳಿಂದ ಈಗ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯೋದಕ್ಕೆ ಸುಲಭ ಆಯ್ತೇನೋ, ಆದರೆ ಯಂತ್ರಗಳಿಂದ ಸ್ವಾತಂತ್ರ್ಯ ಪಡೆಯೋಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಯಂತ್ರಕ್ಕೆ ದಾಸರಾಗ್ಬಿಟ್ಟಿದ್ದೀವಿ. ಆದರೆ ಸಂಕಲ್ಪ ಮಾಡಿದರೆ ಅಷ್ಟೇ ಬೇಗ ನೀವು ಸ್ವತಂತ್ರರು ಕೂಡ ಆಗ್ಬೋದು. ಮೊದಲನೇದಾಗಿ ಬಟ್ಟೆಯನ್ನು ತೊಳಿಲಿಕ್ಕಿರುವಂಥ ಯಂತ್ರವನ್ನು ಬಿಟ್ಬಿಡಿ. ತಾಯಂದರೆ ಬಟ್ಟೆಯನ್ನು ತೊಳಿಲಿಕ್ಕಿರುವಂಥ ಯಂತ್ರವನ್ನು ಬಿಡಿ. ಆವಾಗ ನೀವು ಕೇಳ್ಬೋದು, ಇಲ್ಲ ರೀ ನಾವು ಕೆಲಸಕ್ಕೆ ಹೋಗ್ತೀವಿ, ಇಬ್ಬರು ದುಡಿಬೇಕು, ನಾನು ಡ್ಯೂಟಿಗೆ ಹೋಗಬೇಕು, ಹೇಗೆ ವಾಷಿಂಗ್ ಮಷಿನ್ ಇಲ್ಲದೆ ಹೇಗೆ ಬಟ್ಟೆ ತೊಳ್ಕೊಳಕ್ಕಾಗತ್ತೆ? ಹೌದು, ಒಪ್ಕೊಳ್ತೀನಿ ನಾನು. ಯಾರು ನೀವು ಕೆಲಸ ಮಾಡ್ತಾಯಿದ್ದೀರಾ, ಡ್ಯೂಟಿ ಮಾಡ್ತಾಯಿದ್ದೀರಾ, ಅನಿವಾರ್ಯವಾಗಿ ಹೋಗಬೇಕು, ನೀವು ಇಟ್ಕೊಳ್ಳಿ. ಈಗ ನಾವು ನಿರ್ಣಯವನ್ನು ನಾವು ಸ್ವವಿವೇಚನೆಯಿಂದ ಮಾಡಬೇಕು. ಕೆಲಸಕ್ಕೆ ಹೋಗ್ತಕ್ಕಂಥವರು, ಹೊರಗಡೆ ಹೋಗಿ ದುಡಿತಕ್ಕಂಥ ತಾಯಂದರು ಅನಿವಾರ್ಯವಾಗಿ ದುಡಿಬೇಕಾದಂಥ ಪ್ರಸಂಗ ಬಂದಾಗ ಆಗ ಯಂತ್ರಗಳ ಮೇಲೆ ಅವಲಂಬನೆ ಆಗಬೇಕಾಗತ್ತೆ. ಗ್ರೈಂಡರು, ಮಿಕ್ಸಿ, ಪ್ರತಿಯೊಂದರ ಮೇಲೂ ಅವಲಂಬನೆ ಆಗಬೇಕಾಗತ್ತೆ. ಆಗಿ ಬೇಡ ಅಂತ ಹೇಳೋದಿಲ್ಲ. ವಾಷಿಂಗ್ ಮಷಿನ್ ಮೇಲೂ ಅವಲಂಬನೆ ಆಗಿ. ಆದರೆ ಅದು ಯಾರು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಧಾರಾವಾಹಿ ನೋಡಿ ಅಥವಾ ಸ್ವಲ್ಪ ಕೆಲಸವನ್ನು ಮಾಡಿ ಬಹಳ ಸಮಯವನ್ನು ಚಿಂತೆಗಾಗಿ, ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಾಗಿ, ಇನ್ನೊಬ್ಬರ ವಿಷಯವನ್ನು ಮಾತಾಡಿಕೊಳ್ಳೋದಕ್ಕಾಗಿ, ನಾಲಿಗೆಯನ್ನು ಕಣ್ಣನ್ನು ಅಪವಿತ್ರ ಮಾಡ್ಕೊಳ್ಳೋದಕ್ಕಾಗಿ ಯಾರು ಬಳಸ್ತಾ ಇದ್ದೀರೋ ಅಂಥವರು ನಿಮ್ಮ ಸಮಯವನ್ನು ಯಾರ್ಯಾರದ್ದೋ ಜೊತೆಗೆ ಟಿ ವಿ ಮುಂದೆ ಕೂತ್ಕೊಂಡು ಅಥವಾ ಉಪಯೋಗ ಇಲ್ಲದಂತಹ ಕಾರ್ಯಕ್ರಮಗಳು, ಭಯಾನಕವಾದಂತಹ ನ್ಯೂಸ್ಗಳು, ಇದನ್ನೆಲ್ಲ ನೋಡಿ ಮನಸ್ಸು ಕೆಡಿಸ್ಕೊಳ್ಳೋದಕ್ಕಿಂತ ನೀವು ವಾಷಿಂಗ್ ಮಷಿನ್ನ ಬಿಟ್ಟು ಬಟ್ಟೆಯನ್ನು ತೊಳಿರಿ. ಒಳ್ಳೆ ಆಸನ, ಅದೊಂದು ಆಸನ ಆಗುತ್ತೆ ಬಟ್ಟೆ ತೊಳೆದ್ರೆ. ಯಾಕೆಂದರೆ ಕುಕ್ಕರ್ಗಾಲಲ್ಲಿ ಕುತ್ಕೋಬೇಕು, ಆಮೇಲಿಂದ ಅದನ್ನು ಕಸಕಬೇಕು, ಬಟ್ಟೆಯನ್ನು ಕಸಕಬೇಕು. ಕೈಗೆ ವ್ಯಾಯಾಮ ಆಗುತ್ತೆ, ಭುಜಕ್ಕೆ ವ್ಯಾಯಾಮ ಆಗುತ್ತೆ, ಬೆನ್ನಿಗೆ ವ್ಯಾಯಾಮ ಆಗುತ್ತೆ, ಶ್ವಾಸಕೋಶಕ್ಕೆ ವ್ಯಾಯಾಮ ಆಗುತ್ತೆ. ಇಲ್ಲಿಂದ ಪ್ರಾರಂಭ ಮಾಡೋಣ. ಗಾಂಧೀಜಿಯವರು ಹೇಳಿ ಹೋಗ್ಬಿಟ್ರು. ಗಾಂಧೀಜಿಯವರು ಬೀಜ ರೂಪದಲ್ಲಿ ನಮಗೆಲ್ಲ ಕೊಟ್ಟಿದ್ದಾರೆ. ಆ ಬೀಜವನ್ನು ಬಿತ್ತಿ ಬೆಳೆದುಕೊಳ್ಳುವಂಥ ಆನಂದದ ಬೆಳೆಯನ್ನು ಬೆಳ್ಕೊಳ್ತಕ್ಕಂತಹ, ಭಕ್ತಿಯ ಬೆಳೆಯನ್ನು ಬೆಳ್ಕೊಳ್ತಕ್ಕಂತಹ ವಿಧಾನವನ್ನು ನಾವು ಕಂಡುಕೊಳ್ಬೇಕು. ಆದ್ದರಿಂದ ಚನ್ನಬಸವಣ್ಣವರು ಕೂಡ ಒಂದು ಕಡೆ ಹೇಳ್ತಾರೆ, ಗಾಂಧೀಜಿಯವರ ಏನು ಅನೇಕ ನಿಯಮಗಳು ಚನ್ನಬಸವಣ್ಣನ 52 ಆಚಾರಗಳ ಬಗ್ಗೆ ಹೇಳುವಾಗ, 52 ಶೀಲಗಳ ಬಗ್ಗೆ ಹೇಳುವಾಗ ಇದೆಲ್ಲ ಪ್ರಸ್ತಾಪ ಆಗುತ್ತೆ. ಆದ್ದರಿಂದ ಶಾರೀರಿಕ ಶ್ರಮ ಅನ್ನುವಂಥದ್ದೇನಿದೆ, ಶಾರೀರಿಕ ಪರಿಶ್ರಮ ಅನ್ನುವಂಥದ್ದೇನಿದೆ, ಅದನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು. ಇವತ್ತಿನ ಯುವಕರು ಶಾರೀರಿಕ ಪರಿಶ್ರಮ ಮಾಡ್ತೀವಲ್ರಿ, ನಾವು ಜಿಮ್ ಮಾಡ್ತೀವಲ್ರಿ, ಆಮೇಲಿಂದ ನಾವು ರನ್ನಿಂಗ್ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ಏನೆಲ್ಲ ಹೇಳ್ಬೋದು. ಆದರೆ ಅದು ಅನುತ್ಪಾದಕವಾಗಿದ್ದರೆ, ಅಂದರೆ ಸ್ವಚ್ಛತೆ ಕಡೆ ಗಮನ ಇಲ್ಲ, ಅಥವಾ ಏನೇನೋ ಕೆಮಿಕಲ್ಸ್ ಎಲ್ಲ ಚುಚ್ಕೊಂಡು ಜಿಮ್ ಮಾಡೋವಂಥದ್ದು, ಅಥವಾ ಯಾವ್ಯಾವುದೋ ಪೌಡ್ರ್ಗಳು ವಿಪರೀತವಾಗಿರುವಂಥದ್ದು, ಅಥವಾ ನಾಲ್ಗೆ ಚಟಕ್ಕೆ ಸಿಕ್ಕಾಪಟ್ಟೆ ತಿಂದು ಶಾರೀರಿಕ ಶ್ರಮ ಮಾಡುವಂಥದ್ದು, ಇದು ಶಾರೀರಿಕ ಶ್ರಮ ಅಲ್ಲ. ಇದರಿಂದ ಆರೋಗ್ಯ ಸುಧಾರಣೆ ಆಗೋದಿಲ್ಲ. ನಮ್ಮ ಶಾರೀರಿಕ ಶ್ರಮ ಸಾಧ್ಯವಾದಷ್ಟು ಮಟ್ಟಿಗೆ ಉತ್ಪಾದಕವಾಗಿರಬೇಕು. ದೇಶಕ್ಕಾಗಲಿ, ಸಮಾಜಕ್ಕಾಗಲಿ, ನನಗಾಗಲಿ ಅದು ಹೆಚ್ಚು ಅನುಕೂಲಕರವಾಗಿರಬೇಕು. ಅದಕ್ಕೆ ರೈತರು ನೀವೇನು ಶಾರೀರಿಕ ಶ್ರಮ ಮಾಡ್ತಾ ಇದ್ದೀರಿ, ನೀವೆಲ್ಲ ನಿಮ್ಮ ಜನ್ಮ ಸಾರ್ಥಕ ಅಂತ ಅಂದ್ಕೊಳ್ಳಿ. ಯಾರ ಮಾತನ್ನು ಕೇಳಬೇಡಿ, ಹೊಲ ಮಾರಬೇಡಿ. ಶಾರೀರಿಕ ಶ್ರಮ ಪಡುವ ಸೌಭಾಗ್ಯ ನಿಮ್ಮದೇನಾಗಿದೆ, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಚೆನ್ನಾಗಿ ಉಪಯೋಗಿಸ್ಕೊಂಡು ಗೌರವಯುತವಾಗಿ ಶಾರೀರಿಕ ಪರಿಶ್ರಮವನ್ನು ಮಾಡಿ, ಜೊತೆಗೆ ಹಿತವಾಗಿ ಶಾರೀರಿಕ ಪರಿಶ್ರಮ ಮಾಡಿ. ಅತಿಯಾಗಿ 10 ತಾಸು 12 ತಾಸು ಶಾರೀರಿಕ ಪರಿಶ್ರಮ ಮಾಡೋದು ತಪ್ಪೆ. ಹಣಕ್ಕಾಗಿ
ಪಾಪ ಹೊಟ್ಟೆ ತುಂಬ್ಕೊಳ್ಳೋಕ್ಕಾಗಿ ಅವರು ಅತಿಯಾದ ಶಾರೀರಿಕ ಶ್ರಮ ಆದರೂ ಕೂಡ ಅದರಿಂದನೂ ಆರೋಗ್ಯ ಚೆನ್ನಾಗಿರಲ್ಲ. ಆವಾಗ ಅಂಗಾಂಗಗಳ ಸವೆತ ಉಂಟಾಗುತ್ತೆ, ಕಾಯಿಲೆಗಳು ಬೇಗ ಬರೋ ಸಾಧ್ಯತೆ ಇರ್ತದೆ. ಅದಕ್ಕೆ ಹಿತವಾದ ಮಿತವಾದ ಅಗತ್ಯ ಇದ್ದಷ್ಟು ಶಾರೀರಿಕ ಪರಿಶ್ರಮ ಪಡೋದ್ರಿಂದ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಗಾಂಧೀಜಿಯವರ ಸ್ವಾನುಭವದ ಮೊದಲನೇ ನಿಯಮ ಅಹಿಂಸಾ ಸತ್ಯ ಅಸ್ತೆಯ ಬ್ರಹ್ಮಚರ್ಯ ಪರಿಗ್ರಹ ಬಿಟ್ಟು ಗಾಂಧೀಜಿಯೇ ರೂಪಿಸಿದಂತಹ 6 ನಿಯಮಗಳಲ್ಲಿ ಶಾರೀರಿಕ ಪರಿಶ್ರಮವನ್ನು ನಾವೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳೋಣ. ಇನ್ನು ಶರಣರು ಶಾರೀರಿಕ ಪರಿಶ್ರಮ ವಿಷಯದಲ್ಲಿ ಏನು ಹೇಳ್ತಾರೆ ಅದನ್ನು ಕೂಡ ನಾವು ನೋಡಬೇಕು. ಶಾರೀರಿಕ ಪರಿಶ್ರಮದ ವಿಷಯದಲ್ಲಿ ಶರಣರ ನಿಲುವೇನಿತ್ತು ಮತ್ತು ಈಗಿನ ಕಾಲದವ್ರು ಹೇಗೆ ಅಳವಡಿಸ್ಕೊಳ್ಬೋದು ಅದನ್ನೆಲ್ಲ ಮುಂದಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ.